ಬೆಳಗಾವಿ ಜಿಲ್ಲೆಯ ಸಮಾಜ ಸೇವಕ ಮತ್ತು ಕಾಂಗ್ರೆಸ್ ಧುರೀಣ ಲಕ್ಕಣ್ಣ ಸಂಸುದ್ದಿ ಕುಟುಂಬದವರ ಮೇಲೆ ನಿನ್ನೆ ಒಂದು ಹಲ್ಲೆ ನಡೀತಿತ್ತು. ಆ ಹಲ್ಲೆಯ ಹಿನ್ನೆಲೆ ಏನು ಅದರ ಬಗ್ಗೆ ಇನ್ನು ಪೊಲೀಸರು ಬಹಳ ಕೂಲಂಕುಷವಾಗಿ ತನಿಖೆ ಮಾಡ್ಬೇಕ್ರಿ. ಯಾಕಂದ್ರೆ ಪೊಲೀಸರಿಗೂ ಇದೊಂದು ಸವಾಲಾಗಿ ಈಗ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾಗೈತಿ. ಪೊಲೀಸರು ಈಗಾಗಲೇ ಲಕ್ಕಣ್ಣ ಸಂಸುದ್ದಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹಿತ ದಾಖಲು ಮಾಡ್ಯಾರ. ಆದರೆ ಈ ಘಟನೆಯ ಹಿನ್ನೆಲೆ ಏನು? ನಾವು ಸಮಾಜ ಸೇವಕರ ಮೇಲೆ, ಪತ್ರಕರ್ತರ ಮೇಲೆ, ಚಿಂತಕರ ಮೇಲೆ, ಸಾಹಿತಿಗಳ ಮೇಲೆ ಅನೇಕ ರೀತಿಯ ಭೀಕರ ಹಲ್ಲೆಗಳು ನಡೀತಾ ಇರುವಾಗ ಅದಕ್ಕೆ ಸರ್ಕಾರ ಅನೇಕ ರೀತಿಯ ಕಾನೂನುಗಳನ್ನು ತಂದರೂ ಸಹಿತ ಕೆಲವರು ಮುಖವಾಡ ಹಾಕಿದ ವೇಷಧಾರಿಗಳು ಸಹಿತ ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಹಲ್ಲೆಯಂಥ ಭೀಕರ ಘಟನೆಗಳನ್ನ ಮಾಡಾಕತ್ತಾರಂದ್ರೆ ಇವತ್ತು ಅದರ ಸಂಪೂರ್ಣ ಜವಾಬ್ದಾರಿ ಪೊಲೀಸರದು. ಇನ್ನು ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಯಾದಂಥ ಡಾಕ್ಟರ್ ಭೀಮಾಶಂಕರ್ ಗುಳೆ ದಕ್ಷತೆಗೆ ಹೆಸರಾದವರು, ಅವರು ಎಲ್ಲಿ ಕಾರ್ಯನಿರ್ವಹಿಸಿದಾರ ಅಲ್ಲಿ ನೇರವಾಗಿ ಅಖಾಡಕ್ಕೆ ಇಳಿಯುವಂಥ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿಯೇ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಾಕತ್ತಾರಂದ್ರೆ ಅವರು ಇನ್ನು ನೇರವಾಗಿ ಯಾವ ರೀತಿಯ ನಿರ್ದೇಶನ ಕೊಡ್ತಾರ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳಿಗೆ? ಘಟನೆಯ ಹಿನ್ನೆಲೆ ಏನು? ಯಾವ ರೀತಿಯ ಘಟನೆ ಆಯಿತು? ಯಾವ ವ್ಯವಹಾರದಿಂದ ಆ ಘಟನೆ ಕೂಡಿತ್ತು? ಆ ಘಟನೆಯ ಹಿನ್ನೆಲೆಯ ಇರುವಂಥ ಆ ಕಾಣದ ಕೈವಾಡದ ವ್ಯಕ್ತಿ ಯಾರು? ಅವರನ್ನು ಬಂಧಿಸಬೇಕಲ್ರಿ. ಆ ವ್ಯಕ್ತಿಗಳು ದಿಢೀರನೆ ಬಂದು ಮನೆಯಲ್ಲಿ ಆ ರೀತಿ ಮಾಡಿದ್ದು ನೋಡಿದರೆ ಅದನ್ನು CCTVಯಲ್ಲಿಯೂ ಸಹಿತ ಅವರ ಮನೆಯಲ್ಲಿರುವಂಥ ಫುಟೇಜ್ಗಳನ್ನು ಸಹಿತ ಪೊಲೀಸ್ ಠಾಣೆಗೆ ಲಕ್ಕಣ್ಣ ಸಂಸುದ್ದಿ ಸಮಾಜ ಸೇವಕ ಸಲ್ಲಿಸಿದಾರ. ಇದನ್ನು ಪ್ರಕರಣವನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಬೇಕು. ಯಾಕಂದರೆ ಸಮಾಜ ಸೇವಕರ ಮೇಲೆ ಸಮಾಜ ಘಾತಕ ಶಕ್ತಿಗಳು ಅನೇಕ ರೀತಿಯ ಹಲ್ಲೆ, ಭೀಕರವಾಗಿ ಹತ್ಯಾಕಾಂಡದಂಥ ಪ್ರಕರಣಗಳು ಸಹಿತ ರಾಜ್ಯಾದ್ಯಂತ ಜರುಗ್ತಾ ಇರ್ತಾವ. ಆದರೆ ಸಮಾಜಕ್ಕೆ ಒಂದು ಸಮಾಜ ಸೇವಕನ ಅವಶ್ಯಕತೆ ಇರ್ತೈತಿ. ಆ ಸಮಾಜ ಸೇವಕ ಏನು ಕೂಗು ಎಬಸ್ತಾನ, ಆ ಸಮಾಜ ಸೇವಕನ ಕೂಗಿಗೆ ಒಂದು ಅರ್ಥ ಇರ್ತೈತಿ. ಆದರೆ ವಾಮ ಮಾರ್ಗದಿಂದ ಅವನ ಧ್ವನಿ ಅಡಗಿಸಲಿಕ್ಕೆ, ಅವನ ಶಕ್ತಿಯನ್ನು ಕುಂದಿಸಲಿಕ್ಕೆ ಪ್ರಯತ್ನ ಪಡ್ತಾರ. ಇದರ ಹಿನ್ನೆಲೆ ಯಾರದಾರ ಆ ವ್ಯಕ್ತಿನ ತಂದು ಮೊದಲು ಒಳಗೆ ಹಾಕಬೇಕಲ್ರಿ. ಇದರ ಹಿಂದೆ ಯಾರ್ಯಾರು ಕಾಣದ ಕೈವಾಡದ ಪುರುಷಗಳು ಕೆಲಸ ಮಾಡ್ಯಾರ. ಆ ಲಕ್ಕಣ್ಣ ಸಂಸುದ್ದಿಗೆ ಜೀವ ಬೆದರಿಕೆ ಸಹಿತ ಇದ್ದಿದ್ದು ಆ ಕುಟುಂಬ ರಕ್ಷಣೆಗೋಸ್ಕರ ತಕ್ಷಣ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಈ ಪ್ರಕರಣವನ್ನು ಗಂಭೀರತೆಯಿಂದ ತೆಗೆದುಕೊಂಡು ಅದನ್ನು ಪ್ರಕರಣ ದಾಖಲಿಸಿ ಸಂಬಂಧಪಟ್ಟ ಆ ರೌಡಿಗಳಿರ್ಬೋದು, ಆ ಭಾಗಿಯಾದಂಥವ್ರು ಇರ್ಬೋದು, ಅವ್ರು ಯಾರು ಅನ್ನೋದು ತಕ್ಷಣ ಪತ್ತೆ ಹಚ್ಚಿ ಅವರನ್ನು ಬಂಧನ ಮಾಡ್ತೀರಿ. ಆ CCTVಯಲ್ಲಿ ಸೆರೆಯಾದಂಥ ಫುಟೇಜ್ಗಳು, ಅವರು ಕೊಟ್ಟಂಥ ದೂರು ದಾಖಲಾದ ಪ್ರತಿ ಸಹಿತ ನಮ್ಮ ನಂಬರ್ 1 ಚಾನಲ್ದಲ್ಲಿ ನೋಡ್ಬೋದು. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಸಮಾಜ ಸೇವಕರ ಬಗ್ಗೆ ಇಂಥವೆಲ್ಲ ಘಟನೆಗಳು ನಡೀತಾ ಇರ್ತಾವೆ. ಚುನಾವಣೆಯ ಸಮಯದಲ್ಲಿ ಭಾಳ ಬಿಗಿ ಬಂದೋಬಸ್ತ್ ಮಾಡಬೇಕು. ಯಾಕಂದರೆ ಸಮಾಜ ಸೇವಕರು ತಮ್ಮ ಸಮಾಜ ಸೇವೆಗಾಗಿ ಜನರ ಹತ್ರ ಹೋಗುತ್ತಿರುವಾಗ ಸಮಾಜ ಘಾತಕ ಶಕ್ತಿಗಳು ಈ ಸಮಾಜ ಸೇವಕರನ್ನು, ಅವರ ಶಕ್ತಿಯನ್ನು ಕುಂದಿಸಲಿಕ್ಕೆ ಪ್ರಯತ್ನ ಪಡಾಕತ್ತಾರ. ಅಂದಮೇಲೆ ಅವರನ್ನು ಬಂಧನ ಮಾಡಬೇಕು. ಅದು ಕರ್ತವ್ಯ ಪೊಲೀಸ್ ಇಲಾಖೆದು. ಹಾಗಾದ್ರೆ ಎಷ್ಟು ದಿನಗಳಲ್ಲಿ ಈ ತನಿಖೆ ಕಾರ್ಯ ಚುರುಕುಗೊಳ್ತೈತಿ? ಸಂಬಂಧಪಟ್ಟವ್ರನ್ನ ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಕೈತಿ? ಇನ್ನು ಕುತೂಹಲದಿಂದ ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರು ನೋಡಕತ್ತಾರ. ಅವರ ಅಭಿಮಾನಿಗಳು ಅಪಾರವಾದ ಲಕ್ಕಣ್ಣ ಸಂಸುದ್ದಿಗೆ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಸಹಿತ ಇದರಿಗೋಸ್ಕರ ಒಂದು ಮೀಟಿಂಗ್ ಸಹಿತ ಮಾಡಿದಾರ. ಇನ್ನು ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸುವ ಸಲುವಾಗಿ ನಿರ್ಧಾರ ಮಾಡಿದಾರ. ಇನ್ನು ಈ ಪ್ರಕರಣ ಯಾವ ತಿರುವು ಪಡಿತೈತಿ ಇನ್ನು ಕಾದ ನೋಡ್ಬೇಕಲ್ರಿ. ಹಾಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡ್ಕೊತ ಹೋಗ್ರಿ. ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.